ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಡೇ 2 ಆಫ್ ದ ಆಕ್ಷನ್ ಸ್ಟಾರ್ಟ್ ಆಗಿದೆ. ಡೇ 1 ಆಫ್ ದ ಆಕ್ಷನ್ ನಮ್ಮ ಬೆಂಗಳೂರು ಬುಲ್ಸ್ ತಗೊಂಡಿದ್ದು 3 ಜನ ಡಿಫೆಂಡರ್ಸ್ನ ತಗೊಂಡಿದ್ದು ಗೊತ್ತಿರೋದೇ ಅಂಕುಶ್, ಯೋಗೇಶ್ ಮತ್ತು ಸಂಜಯ್ ಅವ್ರನ್ನ. ಇದ್ರ ಬಗ್ಗೆ ಸ್ಟೇಟ್ಮೆಂಟ್, ಅಫಿಷಿಯಲ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ನಮ್ಮ ಕೋಚು. ನಮಗೆ ಡೇ 1 ಆಫ್ ದ ಆಕ್ಷನ್ ಸಮಾಧಾನ ಇದೆ, ತೃಪ್ತಿ ಆಗಿದೆ. ನಾವು ಸಖತ್ತಾಗಿರೋಂಥ ಪ್ಲೇಯರ್ಸ್ಗಳನ್ನ ತಗೊಂಡಿದ್ದೀವಿ. 3 ಜನ ಡಿಫೆಂಡರ್ಸ್ ಏನು ತೊಗೊಂಡಿದ್ದೀವಿ. ನಾವು ಮೇಯ್ನ್ ಇಂಟೆನ್ಷನ್ ಇದ್ದೇನೆ, ನಮ್ಮ ಫಸ್ಟು ನಾವು ಮೇಯ್ನ್ ಡಿಫೆನ್ಸ್ನ ಸ್ಟ್ರೆಂಥನ್ ಮಾಡ್ಕೊಬೇಕು. ರೈಡಿಂಗ್ ಡಿಪಾರ್ಟ್ಮೆಂಟ್ ಇದ್ದಿದ್ದೇನೆ, ಅದನ್ನು ತಗೊಂತೀವಿ ಬಿಡಿ, ಬಟ್ ಡಿಫೆನ್ಸ್ನ ಫಸ್ಟ್ ನಾವು ಸ್ಟ್ರೆಂಥನ್ ಮಾಡ್ಕೋಬೇಕು. ಅದೇ ನನ್ನ ಮೇಯ್ನ್ ಇಂಟೆನ್ಷನ್ ಇತ್ತು. ಅದಕ್ಕೋಸ್ಕರ ಈ 3 ಜನ ಮೇಯ್ನ್ ಪ್ಲೇಯರ್ಸ್ಗಳನ್ನ ನಾವು ಬಲೆ ಹಾಕಿದ್ದು. ನೆನ್ನೆ ಯಾವುದೇ ರೇಡರ್ಗೆ ಹೋಗ್ತೀವಿ ಇವತ್ತು ಅಂತ ಹೇಳಿದ್ದಾರೆ. ಯಾವ ಮೇನ್ ಪ್ಲೇಯರ್ ಹೋಗ್ತಾರೋ ಗೊತ್ತಿಲ್ಲ. ಇನ್ನು ಡೇ 2 ಆಫ್ ದ ಆಕ್ಷನ್. ಆಮೇಲೆ ಸುಮಾರು ಜನ ಕಾಮೆಂಟ್ ಸೆಕ್ಷನ್ ಹಾಕ್ತಿದ್ದಾರೆ, ಎಲ್ಲಿ ನೋಡೋದು ಗುರು ಬ್ರಾಡ್ಕಾಸ್ಟ್ ಆಗ್ತಾ ಇಲ್ಲ ಅಂತ. ಇದು ಬ್ರಾಡ್ಕಾಸ್ಟ್ ಆಗಲ್ಲ ಡೇ 2 ಆಫ್ ದ ಆಕ್ಷನು. ಡೇ 1 ಆಫ್ ದ ಆಕ್ಷನ್ ಮಾತ್ರ ಎಲೈಟ್ ಪ್ಲೇಯರ್ಸ್ಗಳು ಮಾತ್ರ ಬ್ರಾಡ್ಕಾಸ್ಟ್ ಆಗುತ್ತೆ. ಹೌದು, ನೆನ್ನೆ ಅನ್ಸೋಲ್ಡ್ ಆಗಿರೋಂಥ ಪ್ಲೇಯರ್ಸ್ಗಳೆಲ್ಲ ಇವತ್ತು ಮತ್ತೆ ಲಾಸ್ಟಿಗೆ ಸೇಲಿಗೆ ಬರ್ತಾರೆ. ಯಾರನ್ನ ಬೇಕಾದ್ರೂ ತಗೋಬೋದು. ಸುಮಾರು ಜನ ಮೇನ್ ಪ್ಲೇಯರ್ಸ್ಗಳು ಅನ್ಸೋಲ್ಡ್ ಆಗಿದ್ದಾರೆ ನಿನ್ನೆ. ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಲ್ಲಿ ಕಾನ್ಫಿಡೆನ್ಸಲ್ಲಂತೂ ಇದ್ದಾರೆ ಕೋಚ್ ಅವರು. ನಾವು ಸಖತ್ತಾಗಿರೋಂಥ ಟೀಮನ್ನು ಬಿಲ್ಡ್ ಮಾಡಿದ್ದೀವಿ. ಡೇ 1 ಆಫ್ ದ ಆಕ್ಷನಲ್ಲಿ 3 ಜನ ತೊಗೊಂಡಿರ್ಬೋದು, ರೈಡರ್ ಯಾರನ್ನು ತೊಗೊಂಡೇ ಇರ್ಬೋದು, ಬಟ್ ನಮಗೆ ಕಾನ್ಫಿಡೆನ್ಸ್ ಇದೆ ಸಖತ್ತಾಗಿ ಬಿಲ್ಡ್ ಮಾಡ್ತೀವಿ ಅಂತ. ಆ್ಯಕ್ಚುಲಿ 4.12 ಕೋಟಿ ಇಟ್ಕೊಂಡು ನಾವು ಆಕ್ಷನ್ಗೆ ಹೋಗಿದ್ದು. ಇವತ್ತು ಆಕ್ಷನ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ನಮ್ಮ ಹತ್ರ ಇದ್ದಿದ್ದು 2.95 ಇಟ್ಕೊಂಡು ಇವತ್ತು ಹೋಗಿದ್ದು ನಾವು. ಸೊ ಫಸ್ಟ್ ಪ್ಲೇಯರ್ ಪಿಕ್ ಮಾಡಿದ್ದಾರೆ ಇವತ್ತು. ಫಜಲ್ ಅತ್ರಾಚಾಲಿ ಆಗಿರಲಿ, ನಮಗೆ ಶಾದ್ಲು ಆಗಿರಲಿ, ಯಾರೂ ಕೂಡ ಸಿಗಲಿಲ್ಲ. ಶಾದ್ಲು ಆ್ಯಕ್ಚುಲಿ ಸಖತ್ ಟಾರ್ಗೆಟ್ ಮಾಡಿದ್ರು. ಮೊಹಮ್ಮದ್ ರಜಾ ಚಿಯಾನಿ ಸಿಗಲಿಲ್ಲ ಅಂತ ಇವಾಗ ತೊಗೊಂಡಿದ್ದಾರೆ. ಅಹಮದ್ ರಜಾ ಅಜಾರಿ, ಕರೆಕ್ಟಾಗಿ ಹೇಳೋದು ಹೆಸರು ಅಹಮದ್ ರಜಾ ಅಜ್ಗಾರಿ. ಕರೆಕ್ಟು, ಅಹಮದ್ ರಜಾ ಅಜ್ಗಾರಿ. ಈ ಇರಾನಿ ಪ್ಲೇಯರ್ನ ತಗೊಂಡಿದ್ದಾರೆ ಮಗ. ಇವರ ಸ್ಟ್ಯಾಟ್ಸ್ ಹುಡುಕ್ತಾ ಎಲ್ಲೂ ಕೂಡ ಇವರ ಸ್ಟ್ಯಾಟ್ಸು ಅವೈಲೇಬಲ್ ಇಲ್ಲ. ಬಹುಶಃ ಇದು ಫಸ್ಟ್ ಸೀಸನ್ ಅಂತ ಕಾಣಿಸ್ತಾ ಇದೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಅವರು ಆಡ್ತಾ ಇರೋದು. ಅದಕ್ಕೋಸ್ಕರ ಇವರ ಸ್ಟ್ಯಾಟ್ಸು ಎಲ್ಲೂ ಕೂಡ ಅವೈಲೇಬಲ್ ಇಲ್ಲ. ಇರಾನಿ ಪ್ಲೇಯರ್ ಅಂತ ಬಂದಾಗ ಬೇಸಿಕಲಿ ಸಿಕ್ಕಾಪಟ್ಟೆ ಸ್ಪೀಡ್ ಇರ್ತಾರೆ. ಕಂಪೇರ್ ಮಾಡ್ತಾನೆ ಇಂಡಿಯನ್ ಪ್ಲೇಸಿಗೆ ಕಂಪೇರ್ ಮಾಡ್ತಾರೆ. ಆ್ಯಕ್ಷನ್ನು ಸಿಕ್ಕಾಪಟ್ಟೆ ಸ್ಪೀಡ್ ಇರುತ್ತೆ. ಸ್ಕಿಲ್ ವೈಸ್ ನೋಡಿದ್ರೆ ಸ್ವಲ್ಪ ಕಮ್ಮಿ ಇರ್ಬೋದು, ಬಟ್ ಸ್ಪೀಡ್ ಸಾಕಾಗಿರುತ್ತೆ. ಸೊ ನೋಡುವ ಅದು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ. ಮೋರ್ ಆಫ್ ಎ ಡಿಫೆಂಡರ್ ಹತ್ರ ಹೇಳ್ತಾ ಇದ್ದಾರೆ. ಆಲ್ರೌಂಡರ್ ಆಗಿರ್ಬೋದು, ಮೋರ್ ಆಫ್ ಎ ಡಿಫೆಂಡರ್ ಸಾಕಾದ ಎಳ್ದು ಆಗ್ತಾರಂತೆ. ಶಾದ್ಲು ಸಿಕ್ಕಿಲ್ಲ ನಮಗೆ. ಶಾದ್ಲು ಅವನ ಅಜ್ಜಿ ಪಿಂಡ 2 ಕೋಟಿ ಮೇಲೆ ಹೋಗ್ಬಿಟ್ಟಿದ್ವಿ. ಅರ್ಧ ಪರ್ಸ್ ವ್ಯಾಲ್ಯೂನ ಕರೆಸ್ಬಿಟ್ಟಿದ್ವಿ ಶಾದ್ಲು ಬೇಕು ನಮಗೆ ಅಂತ, ನಮ್ಮ BC ರಮೇಶು. ಬಟ್ ಆದರೂ ಕೂಡ ನಮಗೆ ಶಾದ್ಲು ಸಿಗಲಿಲ್ಲ. ಹೆವಿ ಪರ್ಸ್ ವ್ಯಾಲ್ಯೂ ಇಟ್ಕೊಂಡಿದ್ವಿ, ಬಟ್ ಆದರೂ ಕೂಡ ಶಾದ್ಲು ಸಿಗಲಿಲ್ಲ ನಮಗೆ. ಇವ್ರ ಮೇಲೆ ಅಷ್ಟೊಂದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ, ಅವರು ಬೇರೆ ಪ್ಲೇಸ್ನ ತಗೊಳಕ್ಕಾಗಲ್ಲ ಅಂತ ಬಿಟ್ಕೊಂಡು ಕೊಟ್ಬಿಟ್ವಿ. ಶಾದ್ಲು ಸಿಗಲಿಲ್ಲ ಅಂತ ಇವ್ರನ್ನ ಎತ್ತಾಕೊಂಡಿದ್ದಾರೆ ನೋಡಿ. ನೀವು ನೋಡಿರೋ ಅವಾಗೇನೆ ಯೂಶ್ವಲಿ ಓವರ್ಸೀಸ್ ಪ್ಲೇಯರ್ಗಳನ್ನೆಲ್ಲ ಒಂಥರ ಮೂಲೆ ಗುಂಪು ಮಾಡ್ಬಿಡ್ತಾರೆ PKಯಲ್ಲಿ. ಕೆಲವು ಪ್ಲೇಯರ್ಗಳು ಮಾತ್ರ ಈ ಶಾದ್ಲು, ಫಜಲ್ ಅತ್ರಾಚಾಲಿ ಜೊತೆಗೆ ನಬಿ ಬಕ್ಷು ಇಂಥ ಮೈನ್ ಪ್ಲೇಯರ್ಗಳು, ಒಂದು 5-6 ಜನ ಮೇನ್ ಪ್ಲೇಯರ್ಗಳು ಮಾತ್ರ ಹೆಸರುವಾಸಿ ಆಗಿರುವಂಥದ್ದು. ಇನ್ನೆಲ್ಲ ಟೀಮ್ಗಳು ಕೂಡ ಮೂಲೆ ಗುಂಪು ಆಗ್ಬಿಡ್ತಾರೆ. ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ಆಡಿಸ್ತಾರೆ, ಇಲ್ಲಾಂದರೆ ಆಡಿಸೋದಿಲ್ಲ. ಆ ಥರ ಸೀನ್ಗಳನ್ನ ಇಟ್ಕೊಂಡಿರ್ತಾರೆ. ಸೊ ಇವ್ರನ್ನ ಆ ಥರ ಮೂಲೆ ಗುಂಪು ಮಾಡೋದು ಬೇಡ. ಏನಾರು ಒಂದು ಸ್ವಲ್ಪ ಅವಕಾಶ ಸಿಕ್ತು ಅಂತಂದರೆ, ಅವಕಾಶ ಕೊಟ್ಟರು ಅಂತಂದರೆ, BC ರಮೇಶ್ ಗೊತ್ತಲ್ಲ, ನಾನು ಯಾವಾಗಲೂ ಹೇಳಾಗೇನೆ ಸುಮ್ಮನೆ ಅದು ತೊಗೊಳಲ್ಲ ಯಾವ ಪ್ಲೇಯರ್ನು. ಏನಾನ ಒಂದು ಬಲವಾದ ಕಾರಣ ಇತ್ತು ಅಂತಂದರೆ ಮಾತ್ರ ತಗೊಳ್ಳೋದು, ಆ್ಯಂಡ್ ಆಡಿಸುವಂಥ ಸಾಧ್ಯತೆ ಇದ್ದರೆ ಮಾತ್ರ ತಗೊಳ್ಳೋದು. ಸೊ ಇವ್ರಿಗೆ ಅವಕಾಶ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ಅಟ್ಲೀಸ್ಟ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. 13 ಲಕ್ಷ ಏನಂತ ಹೆವಿ ಪ್ರೈಸ್ ಏನಲ್ಲ. ಇದು ಒಂಥರ ಒಂದು ಲೆಕ್ಕ ನೋಡಿ, ಲೆಕ್ಕಾಚಾರ ನೋಡಿದ್ರೆ ಒಂಥರ ಬೇಸ್ ಪ್ರೈಸ್ ಲೆಕ್ಕನೇ ಇದು. ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಮೊಹಮ್ಮದ್ ರಜಾ ಸಿಗಲಿಲ್ಲ. ಇವಾಗ ಅಹಮದ್ ರಜಾ ಹೆಂಗೆ ಮಾಡ್ತಾರೆ ಅಂತ ನೋಡ್ಬೇಕಷ್ಟೇ. ಸೊ ಒಂಥರ ಮೋರ್ ಆಫ್ ಎ ನೋಡ್ತು ಅಂತಾರೆ ಡಿಫೆನ್ಸ್ ಕಡೆನೇ ಒಲವು ಜಾಸ್ತಿ ಕೊಟ್ಟಿರೋ ಥರ ಕಾಣಿಸ್ತೈತೆ. ಇವತ್ತು ಡೇ ಸ್ಟಾರ್ಟ್ ಮಾಡಿದ್ದು ಮೋರ್ ಆಫ್ ಎ ಡಿಫೆನ್ಸಿಂದನೇ. ಇವರು ರೈಡಿಂಗ್ ಕಮ್ ಡಿಫೆಂಡರ್ ಏನಲ್ಲ, ಡಿಫೆಂಡರ್ ಕಮ್ ರೈಡರ್ ಅಂತ ಹೇಳಬೇಕು. ಕಾದು ನೋಡೋಣ ಹಿಂಗೆ ಪರ್ಫಾರ್ಮ್ ಮಾಡಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಅಂತ. ಆ್ಯಂಡ್ BC ರಮೇಶ್ ಅಂತೂ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿದೆ. ಅವ್ರು ಹೇಳೋದು ನೋಡ್ತು ಅಂತಂದರೆ, ಇಲ್ಲ ಕ್ವಾಲಿಟಿ ಟೀಮ್ ಬಿಲ್ಡ್ ಮಾಡ್ತೀವಿ, ಕೊಡ್ತೀವಿ ರೀ. ಆಕ್ಷನ್ ಇನ್ನೂ ಮುಗ್ದಿಲ್ಲ, ಆಕ್ಷನ್ ಇನ್ನೂ ಸುಮಾರು ಹೋಗೋದಿದೆ. ಇವತ್ತು ಆ್ಯಕ್ಚುಲಿ ಆ್ಯಕ್ಷನು ನೆನ್ನೇನು ನಮ್ಗೆ ಆಕ್ಷನ್ ಆದಂಗೆ ಅನ್ನಿಸ್ತಿಲ್ಲ. ಯಾಕಂದರೆ ಮೇನ್ ಪ್ಲೇಸ್ಗಳನ್ನ ನಾವು ಅಂದ್ಕೊಂಡಿದ್ದಂಥ ಪ್ಲೇಸ್ಗಳನ್ನ ಯಾರು ಬೆಂಗಳೂರು ಬುಲ್ಸು ಟಾರ್ಗೆಟು ಮಾಡಲಿಲ್ಲ, ತೊಗೊಳ್ಳಿಲ್ಲ. ಯಾಕಂದರೆ ರೇಡರ್ಸ್ ಸುಮಾರು ಜನ ಬೇರೆ ಟೀಮ್ಗಳು ಹೋದ್ರು, ಕಡಿಮೆ ಪ್ರೈಸ್ಗೆ ಹೊರಟೋಗ್ಬಿಟ್ರು. ನಾವು ಅಂದ್ಕೊಂಡಿದ್ದಂಥ ಪ್ಲೇಸ್ಗಳು ಯಾರು ಕೂಡ ನಮಗೆ ಸಿಗಲಿಲ್ಲ. ಸೊ ಇವತ್ತು ನೋಡಬೇಕಷ್ಟೇ ಏನೇನು ಮಾಡ್ತಾರೆ, ಏನು ಕಿತ್ತುಗೂಡೆ ಆಗ್ತಾರೆ ಅಂತ. ಸೊ ಈ ಪ್ಲೇಯರು ಸ್ಟ್ಯಾಟ್ಸ್ ಏನೂ ಗೊತ್ತಿಲ್ಲದೆ ಮಾತಾಡೋದು ತಪ್ಪಾಗುತ್ತೆ. ಸೊ ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.